ಎಲ್ಲ ಸಮಸ್ತ ನಾಡಿನ ವೀಕ್ಷಕರಿಗೆ ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈ ಒಂದು ಅಜ್ಜಂಪುರ ಈ ಹಿಂದೆ ಗ್ರಾಮ ಪಂಚಾಯಿತಿ ಇತ್ತು. ಈ ಗ್ರಾಮ ಪಂಚಾಯಿತಿ ಆದಮೇಲೆ 2019 ಮೇಲೆ ಪಟ್ಟಣ ಪಂಚಾಯಿತಿ ಅಂದರೆ ತಾಲೂಕು ಕೇಂದ್ರವಾದ ನಂತರ ಒಂದು ಪಟ್ಟಣ ಪಂಚಾಯಿತಿ. ಈ ಒಂದು ಪಟ್ಟಣ ಪಂಚಾಯತ್ ಇದು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಭವ್ಯವಾದ ಸುಂದರವಾದ ಅಂತ ಒಂದು ಕಟ್ಟಡವನ್ನು ಹೊಂದಿದ್ದೇವೆ. ಮಳೆ ಅಂದರೆ ಮಳೆ ಕಣ್ರಿ. ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಳೆನ ಉತ್ತರ ಭಾರತದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಅಜ್ಜಂಪುರದಲ್ಲಿ ಸುತ್ತಮುತ್ತ ಭಾಗಗಳಲ್ಲಿ ಸ್ವಲ್ಪ ಸಾಧಾರಣ ಮಳೆ, ನಿನ್ನೆಯಿಂದ ತುಂಬ ಮಳೆ ಬರ್ತಾ ಇದೆ. ಈ ಒಂದು ತುಂಬ ಮಳೆ ಚಳಿವಳಿಗೂ ಸಹ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಕಾವೇರಲಿಕ್ಕೆ ಸಕಲ ಸಿದ್ಧತೆಯೊಂದಿಗೆ ಹೊರಗೆ ಬಂದಿದೆ. ಅಂದರೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಅಂದರೆ ಪ್ರಥಮವಾಗಿ ಪಟ್ಟಣ ಪಂಚಾಯಿತಿ ಆದ ನಂತರ ಇದು ಪ್ರಥಮ ಒಂದು ಚುನಾವಣೆ ಆಗ್ತಿದೆ. ಅಜ್ಜಂಪುರದಲ್ಲಿ ಒಟ್ಟು 11 ವಾರ್ಡ್ಗಳನ್ನು ಕಾಣ್ತಾ ಇದ್ದೀವಿ. 11 ವಾರ್ಡ್ಗಳಿಗೆ ಕ್ಷಣಕ್ಕೂ ಒಂದು ಬದಲಾವಣೆಯನ್ನ ಕಾಣ್ತಾ ಇದ್ದೇವೆ. ಏಕೆಂತಂದ್ರೆ ಅಭ್ಯರ್ಥಿಗಳು ಕ್ಷಣ ಬದಲಾವಣೆ ಆಗ್ತಿರೋದು ಮತ್ತೆ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ಚುನಾವಣೆ ತುಂಬಾ ಅನೌನ್ಸ್ ನಿನ್ನೆ ಅನೌನ್ಸ್ ಆಗ್ಬಿಟ್ಟಿದೆ. ಸೊ ಅದರಿಂದ ಇನ್ನೂ ಸಹ ಕಾವೇರ್ತಾ ಇದೆ. ಈ ಒಂದು ಒಟ್ಟು 11 ವಾರ್ಡ್ಗಳಲ್ಲಿ ಯಾವ ರೀತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ನೋಡ್ತಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಅವರದೇ ಆದ ಪಕ್ಷದ ರೀತಿಯಲ್ಲಿ ತತ್ವಗಳ ಆಧಾರದ ಮೇಲೆ ಪದೇ ಒಂದು ಸಭೆಯನ್ನ ಮಾಡುವ ಮೂಲಕವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನೋಡೋದಾದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮತ್ತೆ ಇವುಗಳನ್ನ ಪೈಪೋಟಿಯಲ್ಲಿ ಸಾಕಷ್ಟು ರೀತಿ ಬದಲಾವಣೆ ಕಾಣ್ತಾ ಇದ್ದು, ಪ್ರತಿ ಮೀಟಿಂಗ್ ನಲ್ಲಿ ಎರಡೂ ಪಕ್ಷಗಳು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅದೆಲ್ಲ ಬದಲಾಗ್ತಾ ಇರೋದು ನಾವು ಚಿತ್ರದಲ್ಲಿ ಕಾಣ್ತಾ ಇರ್ತೇವೆ. ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಬರೋದು, ಕಾಂಗ್ರೆಸ್ ಬಿಜೆಪಿ ಬರೋದು, ಈ ರೀತಿಯಾಗಿ ಎಲ್ಲ ನೋಡ್ತಾ ಇದ್ದಾರೆ. ಈ ಒಂದು ಉದಾಹರಣೆ ಏನಂದ್ರೆ, ಈಗ ಅಜ್ಜಂಪುರದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳಾದಂತಹ ತೀರ್ಥ ಪ್ರಸಾದ್ ಅವರು ಹಾಗೆ ಕೊನೆಮೆ ನವೀನ್ ಅವರು ಸಹ ಕಾಂಗ್ರೆಸ್ ತತ್ವಗಳನ್ನು ಆಧರಿಸಿ ಅವರ ಒಳ್ಳೆ ಕೆಲಸಗಳನ್ನು ನೋಡಿ ಒಂದು ಕಾಂಗ್ರೆಸ್ಗೆ ಆಯ್ಕೆ ಆಗುವ ಮೂಲಕವಾಗಿ, ಅಂದ್ರೆ ಪಕ್ಷಕ್ಕೆ ಬರೋದ್ರ ಮೂಲಕವಾಗಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಚುನಾವಣೆ ಅಂತಂದ್ರೆ ಹಾಗೆ ಕಣ್ರಿ, ಎಲ್ಲ ಬದಲಾವಣೆಯ ಸಮಯನ ಕಾಣ್ತಾ ಇದ್ದೇವೆ. ಎಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀವಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಒಂದು ಬದಲಾವಣೆನ ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಅಜ್ಜಂಪುರ ಚುನಾವಣೆಯೂ ಸಹ ಇಲ್ಲಿ ನೇರವಾಗಿ ಇಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಸಹ ಇದ್ದಾರೆ, ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಬಿಜೆಪಿ ಅಭ್ಯರ್ಥಿಗಳು ಸಹ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ 3 ಟ್ರಯಾಂಗಲ್ ಅಲ್ಲಿ ನೋಡೋದಾದ್ರೆ ಎಲ್ಲರೂ ಸಹ ಒಂದು ಪ್ರಮುಖ ಪಾತ್ರ ವಹಿಸ್ತಾರೆ. ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸಬಹುದು ಎಂಬ ಒಂದು ಊಹೆಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಯೂತ್ ಕಾಂಗ್ರೆಸ್ ಸಹ ನಮಗೆ ಟಿಕೆಟ್ ಅನ್ನು ಕೊಡಿ, ನಾವು ಗೆಲ್ತೇವೆ ಅಂತ ನಿಟ್ಟಿನಲ್ಲಿ ಒಂದು ಇತ್ತೀಚಿನ ದಿನಗಳಲ್ಲಿ ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಒಂದು ಕಾರ್ಯಕಾರಿ ಸಮಿತಿಯ ವತಿಯಲ್ಲಿ ಒಂದು ಸಭೆಯನ್ನು ಆಯೋಜಿಸಲಾಯಿತು. ಸರ್ ಅವರು ಸಹ ನಾವು ಯೂತ್ ಕಾಂಗ್ರೆಸ್ ಸಬಲೀಕರಣವಾಗಿದ್ದೇವೆ, ನಾವು ಇದ್ದೇವೆ, ಚುನಾವಣೆ ನಮ್ಗೆ ಅವಕಾಶ ಮಾಡಿಕೊಡಿ ಎಂದು ಹೇಳುವ ಮೂಲಕವಾಗಿ ನಾವು ಯೂತ್ ಸಭೆಯನ್ನ ಮಾಡುವ ಮೂಲಕವಾಗಿ ಮತವನ್ನ ಸೆಳೆಯಲು ಸಿದ್ಧರಾಗ್ತಿದ್ದಾರೆ. ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವ ಸಂದರ್ಭದಲ್ಲಿ ಉತ್ತಮ ವ್ಯಕ್ತಿಗಳಿಗೆ, ಸ್ಪಂದಿಸಿದಂತಹ ವ್ಯಕ್ತಿಗಳಿಗೆ ಮತ ಹಾಕುವ ಮೂಲಕವಾಗಿ ಒಂದು ಅಜ್ಜಂಪುರದ ಏಳಿಗೆಗೆ ಎಲ್ಲರೂ ಸಹಕಾರ ನೀಡಿ. ಹಾಗೆ ಈ ಒಂದು ಅಮೂಲ್ಯವಾದ ಮತ ನೀಡುವ ಸಂದರ್ಭದಲ್ಲಿ ಯಾವುದೇ ಆಮಿಷಗಳಿಗೆ ಒಡ್ಡದಂತೆ ಅಮೂಲ್ಯವಾದ ಮತವನ್ನು ಉತ್ತಮ ವ್ಯಕ್ತಿಗಳಿಗೆ ಆಯ್ಕೆ ಮಾಡುವ ಮೂಲಕವಾಗಿ ದೇಶದ ಏಳಿಗೆಗೆ ಸಹಕಾರ ನೀಡಿ. ಇದು ಎನ್ಆರ್ ಟಿವಿಯ ಕಳಕಳಿಯ ಮನವಿ. ಕರ್ನಾಟಕ ಸರ್ಕಾರ ಅದರಲ್ಲೂ ಸಹ ಗೃಹ ಇಲಾಖೆ ಒಂದು ವಿನೂತನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಸಹ ಒಂದು ಕರ್ತವ್ಯದ ಬಗ್ಗೆ ಹಾಗೂ ತಮ್ಮ ಕರ್ತವ್ಯಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ವಿಶೇಷ ಒಂದು ಕಾರ್ಯಕ್ರಮ ಹಾಕೊಂಡಿದೆ. ಅದುವೇ ಮನೆ ಭೇಟಿ. ಅಂದ್ರೆ ಪೊಲೀಸರಿಂದ ಮನೆ ಭೇಟಿ. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾ SP ಅವರಾದಂತಹ ವಿಕ್ರಮ್ ಆಮಟೆ ಅವರು ಒಂದು ಮನೆಗೆ ತೆರಳಿ ತಮ್ಮ ಕುಂದುಕೊರತೆಗಳನ್ನು ವಿಚಾರಣೆ ಮಾಡುವ ಮೂಲಕವಾಗಿ ಒಂದು ಕಾರ್ಯಕ್ರಮವನ್ನು ಇತ್ತೀಚಿನ ದಿನಗಳಲ್ಲಿ ಉದ್ಘಾಟನೆ ಮಾಡಿ, ಅದರ ಹಿನ್ನೆಲೆಯಲ್ಲಿ ಅಜ್ಜಂಪುರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಮನೆಗಳಿಗೆ ಒಂದು ಠಾಣಾಧಿಕಾರಿಗಳಾದಂತಹ ವೀರೇಂದ್ರ ಅವರು ಹಾಗೂ ಅವರ ಸಹಪಾಠಿಗಳು ಸೇರಿಕೊಂಡು ಎಲ್ಲರೂ ಸಹ ಮನೆಗೆ ಹೋಗಿ ತಮ್ಮ ಕಟ್ಟಕಡೆಯ ವ್ಯಕ್ತಿಗೂ ಸಹ ಒಂದು ಕರ್ತವ್ಯ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಮಾಹಿತಿ ನೀಡುವ ಮೂಲಕವಾಗಿ ನಿಮಗೆ ತೊಂದರೆ ಆದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಎಂದು ಹೇಳುವ ಮೂಲಕವಾಗಿ ಪ್ರತಿಯೊಬ್ಬ ಪೊಲೀಸರು ಸಹ ಮನೆಗೆ ಭೇಟಿ ನೀಡುವ ಮೂಲಕವಾಗಿ ತಮ್ಮ ಒಂದು ಫೋನ್ ನಂಬರ್ ನೀಡ್ತಿರಬಹುದು. ಯಾವುದೇ ತುರ್ತು ಸಂದರ್ಭ ಬಂದರಲ್ಲಿ ಇಂಥ ನಂಬರ್ಗಳಿಗೆ ಕಾಲ್ ಮಾಡಿ ಎಂದು ಹೇಳುವ ಮೂಲಕವಾಗಿ ಪೊಲೀಸ್ ಇಲಾಖೆ ಜನ ಮೆಚ್ಚುಗೆಯನ್ನ ಪಡಿತಾ ಇದೆ. ಯಾಕೆಂತಂದ್ರೆ ಪೊಲೀಸರು ಅಂತಂದ್ರೆ ತುಂಬಾ ದೂರ ಇದ್ರು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನೆ ಭೇಟಿಯಿಂದ ಪೊಲೀಸರು ಸಾರ್ವಜನಿಕರು ತುಂಬಾ ಹತ್ತಿರ ಆಗ್ತಾ ಇದ್ದಾರೆ. ಅವರಿಗೆ ನಮ್ಮ ಎನ್ಆರ್ ಟಿವಿ ಬಳಗೋದರಿಂದ ಎಲ್ಲಾ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.